ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತಿಂಡಿ ಸಿಂಪಲ್ಲಾಗಿರುತ್ತೆ, ಅಂದರೆ ಒಗ್ಗರಣೆ ಅನ್ನ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಮುಗಿಸಿ ಅನ್ನ ಕೂಡ ಕೂಗಿದೆ. ಯಾಕಂತಂದರೆ ಇವತ್ತು ನಮ್ಮೂರಲ್ಲಿ ಅಂದರೆ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಗೊಲ್ಲಹಳ್ಳಿ ಸಿದ್ಧಲಿಂಗೇಶ್ವರನ ಜಾತ್ರೆ. ಗೊಲ್ಲಹಳ್ಳಿಲಿ ಅಂತಲೇ ಅಲ್ಲ, ಸಿದ್ಧಲಿಂಗೇಶ್ವರರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಇವತ್ತೇ ತೇರು. ಅಂದರೆ ಯಡಿಯೂರು, ಇಲ್ಲಿ ನಿಟ್ಟೂರು ಹತ್ರ ಪುರ, ನಮ್ಮೂರು ಪಕ್ಕ ಗೊಲ್ಲಹಳ್ಳಿ. ನನಗೆ ಇಷ್ಟು ಊರು ಗೊತ್ತಿರೋದು. ಟೋಟಲಾಗಿ ಒಟ್ಟನೆ ಸಿದ್ಧಲಿಂಗೇಶ್ವರ ಎಲ್ಲೆಲ್ಲಿ ನೆಲೆಸಿದಾರೋ ಅಲ್ಲೆಲ್ಲ ಇವತ್ತು ಹೋಲ್ಸೇಲಾಗೆ ಸಿದ್ಧಲಿಂಗೇಶ್ವರರು ತೇರು. ಅಂದರೆ ಇವತ್ತೇ ಅನಿಸುತ್ತೆ, ಮೇ ಬಿ 108 101 ತೇರಾಗುತ್ತೆ ಅಂತ ಹೇಳ್ತಾರೆ. ಅದು ಅಷ್ಟು ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಒಟ್ಟನೆ ನಮ್ಮೂರ ಪಕ್ಕ ಸಿದ್ಧಲಿಂಗೇಶ್ವರನ ತೇರಿದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡಿಟ್ಟು ಸ್ನಾನ ಮುಗಿಸ್ಕೊಂಬಂದು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಇವತ್ತು ನಂದೇ. ಯಾಕಂತಂದರೆ ನೋಡಿ ಬರ್ರಿ, ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಕಾಯ್ತಾ ಇದ್ದೀನಿ. ನಮ್ಮ ಮನೇಲಿ ಇನ್ನೂ ಮಾವಿನ ಪತ್ರೆ ಕಟ್ಕೊತಾ ಇದೆ. ಆಹಾ, ಎಲ್ಲ ರೆಡಿ ಮಾಡಿಟ್ಟು ತಿಂಡಿನೂ ರೆಡಿ ಮಾಡಿ ಪೂಜೆನೂ ನಂದೆಯ. ಆದರೂ ಮಾವಿನ ಪತ್ರೆ ಮಾತ್ರ ಇದೇನ್ರಿ ಇಂಥ ಮಾವಿನ ಪತ್ರೆ ತಂದಿದ್ದೀರಾ? ದೊಡ್ಡದೊಂದು, ಚಿಕ್ಕದೊಂದು, ಕಿತ್ತೋಗಿರೋದೊಂದು. ಹಾಂ, ಅಲ್ಲಿ ನೋಡಿದೆ ಚೆನ್ನಾಗಿರೋದು, ಚೆನ್ನಾಗಿರೋದು ಹುಡುಕ್ತಿ. ಇದೇನು ದೊಡ್ಡದು ಚಿಕ್ಕದು ಹಚ್ಚುತ್ತಾ ಇದ್ದೀರಾ? ಸಮುಖಿರೋ ಹಚ್ಚ್ರಿ. ಅಂದರೆ ಏನು ಗೊತ್ತಾ? ಇದ್ರ ಅರ್ಥ ಏನು ಗೊತ್ತಾ? ಓಹೋ, ಹೇಳಪ್ಪ. ಅದೇನು ನಿಂತ ಏನಾರ ಒಂದು ಎದ್ರಿ ಏನಾರ ಒಂದು ಅರ್ಥ ಇರುತ್ತಲ್ಲ. ಇದು ದೊಡ್ಡದಾಗಿರೋದು ಶ್ರೀಮಂತರು, ಇದು ಬಡವರು. ನಾವೇನೇ ಕಷ್ಟ, ಇದು ಸುಖ ಅಂದರೆ ಎರಡನ್ನೂ ಸಮೂಹಕ್ಕೆ ಜೀವನದಲ್ಲಿ ಸಾಗಿಸ್ಕೊಂಡು ಶಿವ ಬಿಡಪ್ಪ, ಕಟ್ಕೊಂಡು ಹೋದ್ರೆ ಕಷ್ಟ ಸುಖ ಬಿಡು ಸಾಕು. ಓ, ಆ ಮಾವಿನ ಪತ್ರೆಲೆಲ್ಲ ಇಷ್ಟೆಲ್ಲ ಲಾಜಿಕ್ ಕುಡಿಕೊಂಡು ಕಟ್ಕೊಂಡು ಕೂತಿದ್ಯಲ್ಲ ಯಪ್ಪ. ಬೇಗ ಕಟ್ರಿ. ಬಂದಾಗ ಸುಖ ಬಂದಾಗ ಹೆಂಗೆ ವ್ಯತ್ಯಾಸ ಆಗ್ತಲೇ ಇರುತ್ತೆ ಜೀವನದಲ್ಲಿ. ಅವೆಲ್ಲವನ್ನು ಸಮೂಹಕ್ಕೆ ತೂಗಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈ ಥರ ಮಾವಿನ ಪತ್ರೆ ಮನೆ ದೊಡ್ಡದು ಚಿಕ್ಕದು ಕಿತ್ತೋಗಿರೋದು ಅರ್ಧೋಗಿರೋದು ಒಣಗೋಗಿರೋದು ಎಲ್ಲ ಒಂದೊಂದು ಕಟ್ಟಬೇಕಾ? ಅದನ್ನೇ ಜೀವನದ ಒಂದಿದು. ಸರಿ, ಈಗ ಬೇಗ ಕಟ್ರಿ. ಇನ್ನು ಕಾಯಿ ಸುಲ್ ಕೊಡಬೇಕು. ಈ ಕಾಯಿ ಸುಲಿಯೋದು ಲೇಟ್ ಆಗುತ್ತೆ. ಅರ್ಜೆಂಟ್ ಇದ್ರೆ ನೀನೇ ಬೇಗ ಸುಲ್ಕೊಂಬಿಡು. ನೋಡಿ, ಎಲ್ಲ ನನ್ನ ಕೈಲೇ ಮಾಡಿಸ್ತಾರೆ. ಬರೀ ಅರ್ಜೆಂಟಿಗೆ ನೀನು ಮಾಡ್ತೀಯಾ, ನೀನು ಫಾಸ್ಟಾಗಿ ಮಾಡ್ತೀಯಾ ಅಂತ ಮ್ಯಾಕಿಕ್ಕೊಂಡು ಕಾಯಿ ಸುಲಿಯೋದು ನಂದೆಯ, ಪೂಜೆ ಮಾಡೋದು ನಂದೆಯ, ತಿಂಡಿ ಮಾಡೋದು ನಂದೆಯ. ನಾನೀಗ ಕಾಯಿ ಬೇರೆ ನಾನೇ ಸುಲ್ಕೊಬೇಕು. ಫ್ರೆಂಡ್ಸ್ ಬನ್ನಿ, ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡೋಣ ಜಾತ್ರೆ ಹತ್ರ ಎಷ್ಟೊತ್ತಿಗೆ ಹೋಗ್ತೀನಿ. ತೇರ್ ಟೈಮಿಗೆ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅದು ಡೌಟು. ಇನ್ನೂ ಅವ್ರು ಸ್ನಾನ ಆಗಬೇಕು, ಇನ್ನೂ ಶೇವಿಂಗ್ ಆಗಬೇಕು. ಇನ್ನೂ 11 ಆದರೂ ಆಗಲ್ಲ, 12 ಆದರೂ ಆಗಲ್ಲ. ನೋಡೋಣ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ. ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಈ ಕಾಯಿ ಸುಲಿಯ ತಗೊಂಬರ್ರಿ ಒಂದಂದ್ರೆ ಅದನ್ನೂ ತಗೊಂಬರಲ್ಲ. ಹಿಂಗ ಅರ್ಜೆಂಟ್ ಇದ್ದಾಗ ನನ್ಗೆ ಮಚ್ಕುಡ್ಲಲ್ಲಿ ಸಾಕಾಗುತ್ತೆ. ಹಂಗಂದ್ಕೊಂಡು ಹೋದ ಕಣೆ ಸಂತೆಯಲ್ಲಿ ಮರ್ತು ಬಿಟ್ಟಿರ್ತಿ. ನಿಮಗ್ ಬೇಕಾದ್ದೆಲ್ಲ ಹಂಗೆ ಮರಿತೀರಾ? ಅದಕ್ಕಾಗಿ ಅಂತಲೇ ನೆನೆಸ್ಕೊಂಡೇ ಹೋಗ್ಬೇಕು. ಹೆಂಗ ನಮ್ಗೀಗ ಕಾಯಿ ಸುಲಿಯೋದು ಇಂತ ಕೆಲ್ಸಗಳನ್ನೆಲ್ಲ ಕಲ್ಸಿರೋದು ಸರಿ ಆಯ್ತು. ನೀವು ನಮ್ಮ ಅಪ್ಪ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗದು. ಡಬಲ್ ಥ್ಯಾಂಕ್ಸ್ ಹೇಳಂಬಿಡು. ಆ ಟ್ಯಾಂಕ್ಸ್ ಹೇಳಕ್ಕೆ ಅದು ನಮ್ಮ ಅಪ್ಪ ಸತ್ತು ಸಂಖ್ಯೆ ಮರ ಐತೆ. ಈಗ ಟ್ಯಾಂಕ್ಸ್ ಇನ್ನೆಲ್ಲ ಹೇಳ್ತೀವಿ, ಇದ್ದಾಗ ಹೇಳಲಿಲ್ವಲ್ಲ. ಇದ್ದಾಗ ಹೇಳ್ಬೇಕಾಯ್ತು. ಮಾವನವ್ರೆ ಇಂಥ ಮಗಳು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ. ಕೊಬ್ಬರಿ ಸುಲಿಯೋದ್ ಕಲ್ತ್ಕೊಂಡಿದ್ರೆ ಅದಾರ ದುಡ್ಡು ಉಳಿಯೋದಲ್ಲಿ ಕೊಬ್ಬರಿನಾರ ಸುಲಿಬೋದಾಯ್ತು. ನೀವೇನ್ ಎಲ್ಲಾದ್ನೂ ಸುಲಿಸ್ಬಿಡಿವ್ರಿ ಬಿಡು. ಅಯ್ಯ, ನಾವ್ಯಾಕೆ? ನಿಮ್ ಮನೆ ನೀ ಸುಲ್ಕಂತೀಯ, ನಮ್ದೇನೈತಿ? ಈಗ ಎಲ್ಲ ಕಣೆ ಮದ್ವೆ ಆಗತಕ್ಕ ಎಲ್ಲ ನಮ್ದು. ಮದ್ವೆ ಆದ್ಮೇಲೆ ಬೇಡ ಈಗ ಅದೆಲ್ಲವಾ. ಈಗ ಅಲ್ಲಿ 12 ಗಂಟೆ ತೇರು. ನೀನ್ ತೇರಿಗೆ ಕರ್ಕೊಂಡೋಗ್ತೀಯ, ತೇರ್ ಹಿಂದ್ ಕೆಳಗೆ ಕರ್ಕೊಂಡೋಗ್ತೀಯ. 12 1:15 ತೇರ್ ಎಳೆಯೋದ್ ನಡಿ ಎಲ್ಲ. 1:15ಗಲ್ಲ, ಇದ್ರಲ್ಲಿ ಹಾಕಿರೋದೆ 12 ಗಂಟೆಗೆ. ಪಾಂಪ್ಲೆಟ್ ಅಲ್ಲಿ ಹಾಕಿರ್ತಾರೆ ಜನ. ಹೆಚ್ಕೊಂಡ್ರೆ ತೇರ ಮುಂದ್ ಕೆಳಿಯಕಲ್ಲ ಹೋಗೋದು, ಹಿಂದ್ ಕೆಳಿಯಕ್ಕೆ. ನಾನು ಜಲನ್ ಜೊತೆಲಿ ಹೋಗ್ತೀನಿ, ನೀನ್ ಯಾವಾಗ್ಲಾರಪ್ಪ. ಸರಿ.
ಸರಿ ಈಗ ಫಸ್ಟ್ ನಾನು ಹೊಲ್ಟ್ರೆ ನನ್ನ ಜೊತೆಲಿ ಬರ್ತೀಯಾ? ಹೊರಟ್ರು ಬರ್ತೀನಿ. ಸರಿ. ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿಗೂ ಒಗ್ಗರಣೆ ಹಾಕಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ತಿಂಡಿನೂ ಕೂಡ ಆಯಿತು, ನೀವು ನೋಡ್ತಾ ಇರ್ಬೋದು. ಇನ್ನು ಅನ್ನ ಹಾಕಿ ಕಲಿಸಿದ್ರೆ ತಿಂಡಿನೂ ಕೂಡ ರೆಡಿ ಆಯಿತು. ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಪೂಜೆ ಮಾಡಿ ತಿಂಡಿನೂ ಕೂಡ ರೆಡಿ ಆಗೈತೆ ನೋಡಿ. ನನ್ನ ತಿಂಡಿ ಕೂಡ ಕಂಪ್ಲೀಟ್ ಆಗೈತೆ, ಪೂಜೆನೂ ಕೂಡ ಆಗಿತ್ತು. ಈ ರೀತಿಯಾಗಿ ಪೂಜೆನೂ ಕೂಡ ಮುಗಿಸಿ ನನ್ನ ತಿಂಡಿನೂ ಮುಕ್ಕಾಲ್ವಾಗ ಇನ್ನೇನು ಅನ್ನ ಹಾಕಿ ಕಲಿಸಿದ್ರೆ ತಿಂಡಿನೂ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರದ್ದು ಏನಾಗೈತೆ ಅಂತ ತೋರಿಸ್ತೀನಿ. ನಾನು ಸುಮ್ಮನೆ ಹೇಳಲ್ಲ ಅದೆಲ್ಲವ ನೋಡಿ. ಇನ್ನು ಇವಾಗ ಶೇವಿಂಗ್ ಏನು ಕಂಪ್ಲೀಟಾ ಇನ್ನೂ ಇನ್ಕಂಪ್ಲೀಟು? ಹಾಂ, ಈಗ ತಿಂಡಿ ತಿನ್ನೋದ್ರೊಳಗೆ ಮುಗಿದೋಗುತ್ತೆ ಟೈಮು ನೋಡಿ. ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ರು ಈ ಮಾವಿನ ಸೊಪ್ಪು ಆ ಕಡೆಗೆ ಹಾಕ್ರಿ. ಟೈಮ್ ಇಷ್ಟೊತ್ತಿಗೆ ಇನ್ನು ನಾನು ತಿಂಡಿ ಮುಗಿಸಿ ಇನ್ನು ಜಾತ್ರೆಗೆ ಹೊರಟು ನಿಮ್ಮ ಜೊತೆ ಸಿಗ್ತೀನಿ. ಯಾಕಂದರೆ ಟೈಮ್ ಸಾಕಾಗೋದಿಲ್ಲ. ತಿಂಡಿನೂ ಕೂಡ ರೆಡಿಯಾಗಿದೆ. ಆಲ್ರೆಡಿ 10 ಕಾಲು ಆಗೋಯ್ತು. ನಾವಿನ್ನು ತಿಂಡಿ ತಿಂದು ಅಲ್ಲಿಗೆ ಹೊರಡೋದಕ್ಕೆ ಟೈಮ್ ಬೇಕು. ಸರಿನಾ ಫ್ರೆಂಡ್ಸ್, ಇವಾಗ ತಿಂಡಿ ಮುಗಿಸ್ಬಿಟ್ಟು ನಿಮಗೆ ಸಿಗ್ತೀನಿ. ಈ ಫೈನಲ್ಲಾಗಿ 12 ಗಂಟೆ. ತೇರು ಇರೋದೇ 12 ಗಂಟೆಗೆ, ಆದರೆ ನಾವು ಹೋಗ್ತಾ ಇರೋದು 12 ಗಂಟೆಗೆ. ನೋಡೋಣ ಎಷ್ಟೊತ್ತಿಗೆಲ್ಲ ತೇರು ಎಳೆಯುತ್ತೆ. ಪತ್ರಿಕೆಯಲ್ಲಿ 12:15 ಅಂತ ಐತಪ್ಪ. ಮತ್ತು ಪಾಂಪ್ಲೆಟಲ್ಲಿ ಯಾಕೆ 12 ಗಂಟೆ ಅಂತ ಹಾಕಿರೋ? ಅದೇ ನಿಮ್ಮಂತರ ಬೇಗ ಬರಲ್ಲ ಅಂತ ನೋಡಿ. ಯಾರು ಚಿಗ್ರೈತಿ ಸೈಡಲ್ಲಿ ಚಿಗ್ರೈತಿ ನೋಡು. ಇದರಲ್ಲಿ ಇನ್ನೂ ಚೆನ್ನಾಗಿ ಚಿಗ್ರೈತಿ. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಓಪನ್ ಮಾಡಿ ತೋರಿಸಿ. ಇದರಲ್ಲಿ ಚೆನ್ನಾಗಿ ಚಿಗ್ರೈತಿ. ಸೈಡಲ್ಲಿ ಎಲೆನೇ ಬಂದೈತಲ್ಲ. ನಮ್ಮ ಮನೆ ಇರ್ತದೆ ನೋಡಿ. ಬೆಳಗ್ಗಿಂದ ಇನ್ನೂ ಮುಗ್ದಿಲ್ಲ. ನಾವು ಈಚೆಗೆ ಬಂದಿದ್ದೀವಿ ಹೊರಟು. ಇನ್ನೂ 1:15 ಅಂತವ್ರಿ. ಅದೇ ನಮ್ಮ ಮನೆಯವ್ರು ಅಂತಾರೆ ಲೇಟಾಗಿ ಹೊರಡ್ತಾರೆ ಅಂತ 12 ಗಂಟೆ ಅಂತ ಹಾಕಿರಬೇಕು. ಬನ್ನಿ ಜಾತ್ರೆ ಹತ್ರ ಹೋಗಿ ಜಾತ್ರೆನ ಹೆಂಗೆಲ್ಲ ಆಗ್ತಾಯಿದೆ ಅಂತ ನೋಡೋಣ. ನೋಡಿ, ನಮ್ಮ ಮನೆಯವರು ಜೊತೆಲಿ ಎಲ್ಲರೂ ಕೂಡ ಮತ್ತೆ ಬರಲಿಲ್ಲ. ಯಾಕೋ ಕರೆಂಟ್ ಬಂದಿದೆ, ಮತ್ತೆ ತೋಟದ ಹತ್ರ ಹೋಗಿ ಬರ್ತೀನಿ, ನೀವು ಹೋಗಿರ್ರಿ ಅಂತ ಅಂದರು. ನಾನು ರೇಖಾ ಬಂದ್ವಿ. ಬರೋವಷ್ಟರಲ್ಲಿ ಆಲ್ರೆಡಿ ಅಲ್ಲೇ ಲಿಂಗದ ಬೀರು ಕುಣಿತ, ತೇರ್ ಮೇಲೆ ದೇವರು ಕೂಡ ಅಲ್ಲೇ ಕೂತಿತ್ತು. ನಾವು ಲೇಟಾಗೋಯ್ತು ಅಂತ ಹೇಳಿ ತೇರಿಗೆ ಸೂರೆ ಬಿಡೋದಕ್ಕೆ ಅಂತಾರೆ ಅಂತೀವಿ ನಾವು. ಅದನ್ನು ತೇರಿಗೆ ಬಾಳೆಹಣ್ಣು ಎಸೆಯೋದಕ್ಕೆ ಅಂತ ಅಂತಿರಲಿಲ್ಲ, ಸೂರೆ ಬಿಡೋದು ಅಂತ ನೀವು ನಮ್ಮ ಹಳ್ಳಿ ಕಡೆ. ಅದಕ್ಕೆ ಅಂತ ಬಾಳೆಹಣ್ಣು ಮತ್ತು ದೇವ್ರಿಗೆ ಹಣ್ಣು ಕೈ ಮಾಡಿಸೋದಕ್ಕೆ ಹೂವನ್ನ ತಗೊಂಡು ಈಗ ನಾವು ತೇರ ಹತ್ರ ಹೋಗೋಣ ಅಂತ ರೇಖನ ಬೇಗ ಟೈಮ್ ಆಗೋಗಿದೆ. ನಮ್ಮ ಮನೆಯವ್ರು ಬಂದು ಎಲ್ಲ ಹತ್ರನೂ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತೀನಿ ಅಂದಿದ್ರು. ನಾನೇನಾದರೂ ಅವ್ರನ್ನ ನೆಚ್ಕೊಂಡು ನಾನು ಲೇಟಾಗಿ ಬಂದಿದ್ರೆ ನನಗೆ ಈಗ ಸಿಕ್ಕಿರ್ತಕ್ಕಂಥ ವಿಡಿಯೋನೂ ಕೂಡ ಸಿಗ್ತಿರ್ಲಿಲ್ಲ. ಅದರಿಂದ ಫಾಸ್ಟಾಗಿ ಹೆಣ್ಣು ಕೈನ ಅಂದರೆ ಬಾಳೆಹಣ್ಣನ್ನು ಇಬ್ಬರಿಗೂ ತೊಗೊಳೋಣ ಅಂತ ಅವಳು ಕೇಳ್ತಾ ಇದ್ಲು. ಅಂದರೆ ನೋಡಿ, ಇವತ್ತು ದವನನ ಹಚ್ಚಿ ನಾವು ಬಾಳೆಹಣ್ಣನ್ನು ಎಸೆಯೋದುಂಟು ತೇರಿಗೆ. ಆದರೆ ಈ ಜಾತ್ರೆಯಲ್ಲಿ ದವನನೇ ಬಂದಿರಲಿಲ್ಲ. ಯಾಕೋ ಅಂದರೆ ದವನ ಮಾರ್ಕೆಟ್ಗೆ ಬಂದಿರಲಿಲ್ಲ ಅಂತ ಅವ್ರು ಅಂತಾಯಿದ್ರು. ಫೈನಲಾಗಿ ನಾವಿವಾಗ ಗುಲಾಬಿಗೆ ಪನ್ನೀರ್ ಪತ್ರೆ ಸಿಗುತ್ತಲ್ಲ, ಅದನ್ನೇ ಸಿಗಿಸಿದ್ರು. ಅದನ್ನೇ ತಗೊಂಡು ನಾನು ಬಾಳೆಹಣ್ಣು ಮೇಲೆ ಬರಿತಾ ಇದ್ದೀನಿ. ನನ್ನ ಕೋರಿಕೆ ಏನಿದೆಯೋ ಅದನ್ನು ಈಡೇರಿಸಪ್ಪ ಸಿದ್ಧಲಿಂಗೇಶ್ವರ ಅಂತೇಳಿ ಹರಕೆನ ಕಟ್ಕೊಂಡು ಬರಿತಾ ಇದ್ದೀನಿ. ಅದೇನು ಅಂತ ಕೇಳ್ತಾ ಇದ್ದರೆ ಅದನ್ನ ಹತ್ರದಿಂದಲೂ ಕೂಡ ತೋರಿಸ್ತೀನಿ. ನನ್ನ ಕೋರಿಕೆನ ಬಾಳೆಹಣ್ಣುಗಳ ಮೇಲೆ ಬರೆದು ನಾನು ದೇವರಿಗೆ ಹರಕೆನ ಕೇಳಿಕೊಂಡು, ನನ್ನ ಕೋರಿಕೆನ ಕೇಳಿಕೊಂಡು ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡೋಣ ಅದು ಈಡೇರುತ್ತೆ ಹೇಗೆ ಅಂತ. ಏನು ಬರೆದಿದ್ದೀನಿ ಅಂತ ಅಂದರೆ, ಮೊದಲನೇದು ನನಗೆ 100K ಫಾಲೋಯರ್ಸನ್ನು ಬೇಗ ಮಾಡಪ್ಪ ಅಂತ. 100 ಅದು ನೀಟಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. 100K ಫಾಲೋಯರ್ಸ್ ಬೇಗ ಮಾಡಪ್ಪ ಅಂತ. ಇನ್ನೊಂದು ಎಲ್ಲರೂ ಕೂಡ ನಗಿಸ್ತಾ ಇರಿಸು. ಮತ್ತು ಇನ್ನೊಂದು ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಅಂತ. ಫಾಸ್ಟಾಗಿ ಬಂದ್ವಿ. ಆಲ್ರೆಡಿ ಅಲ್ಲಿ ದೇವ್ರು ಕುಣಿತಾ ಇತ್ತು. ಹಾಗೆ ನಮ್ಮೂರಿಂದ ಅಂದರೆ ನಮ್ಮೂರು ಅಂತಂದರೆ ನನ್ನ ತವ್ರ ಮನೆಯೇ ನಾವು ನಮ್ಮೂರು ಅನ್ನೋದು ಹೆಣ್ಮಕ್ಳು ಅಲ್ವಾ. ಅಲ್ಲಿಂದಲೂ ಕೂಡ ಬಸವಣ್ಣ ಅಂದರೆ ನಗಾರಿಕಾಯಿನ ಹಾಕ್ತಾರಲ್ಲ ಬಸವ, ಅದು ನಮ್ಮೂರಿಂದು. ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ಯಾಕಂತಂದರೆ ನಮ್ಮೂರಿಂದ ತುಂಬ ಜನ ಬಂದಿದ್ದರು. ಅವರು ನೋಡಿ ಮಾತಾಡಿಸಿದಾಗ ನಮ್ಮೂರಿಂದ ಬಸವಣ್ಣನ ಕರ್ಕೊಂಬಂದಿದ್ದೀವಿ ಅಕ್ಕ ಅಂತ ಅಂದರು. ಅವ್ರ ಹತ್ರನೂ ಕೂಡ ಹೋಗ್ತೀನಿ ಬಸವಣ್ಣನೂ ಕೂಡ ನೋಡೋದಕ್ಕೆ. ನೋಡಿ, ನಾನು ಬರೆದಿರೋದು ಈ ಥರ 100K ಫಾಲೋಯರ್ಸು, ನಗಿಸ್ತಾ ಇರಿ, ಹಾಗೆ ಎಲ್ಲರನ್ನೂ ಕಾಪಾಡೋ ತಂದೆ, ಈ ರೀತಿ ಬಾಳೆಹಣ್ಣಿನ ಮೇಲೆ ಬರೆದು ನಾನು ತೇರಿಗೆ ಎಸೆಯೋದಕ್ಕೆ ಅಂತೇಳಿ ರೆಡಿಯಾಗಿ ನಿಂತಿದ್ದೆ. ಅರ್ಜೆಂಟಾಗಿ ಹೋಗಿದ್ರಿಂದ ನನಗೆ ಗಲಿಬಿಲಿ ಆಯಿತು. ಯಾಕಂತಂದರೆ ಅಯ್ಯೋ ತೇರು ಹಾಗೆ ಹೋಯ್ತಾ, ಅಲ್ಲಿ ಏನು ನಡೀತಾ ಇದೆ ಅನ್ನೋದು
ಗೊತ್ತಾಗಲಿಲ್ಲ ಅಂತ ಫಾಸ್ಟಾಗಿ ಬರ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡ್ವಿ. ಇನ್ನೂ ಆ ತೇರು ಎಳೆಯೋದಕ್ಕೆ ಟೈಮ್ ಇತ್ತು. ನಾವು ಅಂದ್ಕೊಂಡಂಗೆ 12ರಿಂದ 1:30ವರೆಗೂ ರಾಹುಕಾಲ ಇತ್ತು. 1:30 ರಾಹುಕಾಲ ಕಳೆದೇ ಅವರು ತೇರು ಎಳೆದಿದ್ದು. ಆದರೂ ಅಲ್ಲಿ 12 ಗಂಟೆ ಅಂತ ಹಾಕಿದ್ರಲ್ಲ, ಅದರಿಂದ ನಮ್ಗೆ ಹಂಗೆ ಅನ್ನಿಸ್ತು. ಈ ಲಿಂಗದ ಬೀರ್ ಕುಣಿತಿದ್ದ ಸೌಂಡ್ ಹಾಕಬೇಕಿತ್ತು, ನಂದೇ ಮಾತಾಯಿತು ಅಂತ ಅನ್ನಿಸ್ತು. ನೋಡಿ ಬಸವಣ್ಣನ, ಇದು ನಮ್ಮೂರಿಂದು, ಇವರೆಲ್ಲ ನಮ್ಮೂರಿನ ಹುಡುಗರು. ನಮ್ಮೂರಿನವರು ಅಂದರೆ ನನಗೆ ತಮ್ಮದಿರಿದ್ದಂಗೆ, ನನ್ನ ತಮ್ಮನ ಕಿರಣನ್ ಜೊತೆ ಆ ಥರನೇ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಸವಣ್ಣನಿಗೂ ಕೂಡ ನಾನು ಬಾಳೆಹಣ್ಣು ತಿನ್ನಿಸಿ ಅಲ್ಲಿಂದ ಒಂದು ಕ್ಲಿಪ್ ತಗೊಂಡು ಬಾಳೆಹಣ್ಣನ್ನು ನಾನು ಅಲ್ಲಿಂದ ಬರೋದ್ರೊಳಗಡೆ ತೇರನ್ನು ಎಳಿತಾ ಇದ್ರು. ಅಷ್ಟರಲ್ಲಿ ಒಂದು ಸ್ವಲ್ಪ ಎಳೆದು ನಿಲ್ಲಿಸ್ತಾ ಇದ್ರಲ್ಲ, ಹಾಗೆ ನಾನು ಅಂದ್ಕೊಂಡಿದ್ದನ್ನು ಕೇಳಿಕೊಂಡು ದೇವ್ರ ಹತ್ರ ಬಾಳೆಹಣ್ಣನ್ನು ತೇರಿಗೆ ಸೂರ್ಯ ಬಿಟ್ಟೆ. ಅಂದರೆ ತೇರು ಇದು ತುಂಬ ದೊಡ್ಡದು ತೇರಲ್ಲ, ತುಂಬ ಚಿಕ್ಕ ತೇರು. ಆದರೆ ದೇವರು ಮಾತ್ರ ತುಂಬ ಪವರ್ಫುಲ್. ಸಿದ್ಧಲಿಂಗೇಶ್ವರ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಎಲ್ಲೇ ಇರೋ ಸಿದ್ಧಲಿಂಗೇಶ್ವರ, ಎಲ್ಲ ಸಿದ್ಧಲಿಂಗೇಶ್ವರಗಳು ಒಂದೇ. ನಮಗೆ ಮಂದೇವರು ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿಗೆ ಆರತಿ ಕೂಡ ಮಾಡ್ತೀವಿ. ಕೆಲವಷ್ಟು ಜನ ಆರತಿ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಕೂಡ ಎಲ್ಲ ದೇವ್ರಿಗೂ ವಾನದಲ್ಲೇ ಮಾಡಿ ಮುಗಿಸೋದ್ರಿಂದ, ಅಂದರೆ ಸಿದ್ಧಲಿಂಗೇಶ್ವರಂಗೂ ಕೂಡ ನಾವು ಆರತಿನ ನಮ್ಮ ಹಬ್ಬದಲ್ಲೇ ಮಾಡಿರ್ತೀವಿ. ಅದರಿಂದ ಇವಾಗ ಮಾಡೋದಿಲ್ಲ. ಪೂಜೆ ಮಾಡಿಕೊಂಡು ಅಲ್ಲಿ ಹೋಗಿ ಹಣ್ಣು ಕಾಯಿನ ಮಾಡಿಸ್ಕೊಂಬತ್ತೀವಿ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಹಣ್ಣುಗಳಿಂದ. ನಾನು ಹತ್ರ ಹೋಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅವ್ರನ್ನ ಕೇಳಿದೆ. ಹ್ಞೂ ಅಕ್ಕ, ಜನ ಎಲ್ಲ ತುಂಬ ಜಾಸ್ತಿ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಅಂದರು ಅಲ್ಲಿರ್ತಕ್ಕಂಥ ಅರ್ಚಕರು. ಹೋಗೋಣ ಅಂತ ಅಂದ್ಕೊಂಡ್ರೆ ಆದರೆ ಕರೆಂಟೇ ಹೋಯಿತು. ಒಳಗಡೆ ಫುಲ್ ಕತ್ಲೆ ಆಯಿತು. ನಾವು ಬರೋವರೆಗೂ ಕರೆಂಟ್ ಬರಲೇ ಇಲ್ಲ. ಅದರಿಂದ ಸ್ವಲ್ಪ ಕ್ಲಿಪ್ ತಗೊಂಡಿದ್ನಲ್ಲ, ಅದನ್ನು ಮಾತ್ರ ಶೇರ್ ಮಾಡ್ತೀನಿ. ನೋಡಿ, ಇದು ಬಂದು ಶ್ರೀ ಗೌರಿಶಂಕರ ಸ್ವಾಮೀಜಿಗಳ ಸಮಾಧಿ. ಎಷ್ಟು ಚೆನ್ನಾಗಿ ಕಡ್ದಿದ್ರು ಅಂತಂದರೆ ನಾನು ಇಷ್ಟತ್ರದಿಂದ ನೋಡಿರಲೇ ಇಲ್ಲ. ನಿಜವಾಗ್ಲೂ ಸ್ವಾಮೀಜಿಗಳೇ ಎದ್ದು ಬರ್ತವ್ರೇನೋ ಅನ್ನೋ ರೀತಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಕೂಡ ಅಲ್ಲಿಗೆ ಹೋಗಿ ಒಂದು ಕ್ಲಿಪ್ ತೊಗೊಂಡು ಅವ್ರಿಗೂ ಕೂಡ ಕೈ ಮುಗಿದು ಅವ್ರ ಆಶೀರ್ವಾದ ತೊಗೊಂಡ್ವಿ. ಹಾಗೆ ನನಗೆ ಈ ಜಾತ್ರೆಯಲ್ಲಿ ಆಗಿದ್ದ ಅನುಭವ ಏನಂತಂದರೆ, ತುಂಬ ಜನ ಫಾಲೋಯರ್ಸ್ಗಳು ನನ್ನನ್ನು ಇಲ್ಲಿ ಗುರುತಿಸಿ ಮಾತಾಡಿಸಿದ್ದು ನನಗೆ ತುಂಬ ಖುಷಿಯಾಯಿತು. ಇತ್ತೀಚೆಗಂತೂ ತುಂಬ ಜನ ನನ್ನನ್ನು ಗುರುತಿಸ್ತಾರೆ, ಮಾತಾಡಿಸ್ತಾರೆ. ಅಕ್ಕ, ನಿಮ್ಮ ಜೊತೆ ಫೋಟೋ ತೊಗೊಳ್ತೀವಿ ಅಂತಾರೆ. ಹಾಗೆ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ, ನಮಗೆಲ್ಲ ಮೋಟಿವೇಶನ್ ಅಂತಾರೆ. ಆ ಮಾತುಗಳನ್ನ ಕೇಳ್ತಾ ಇದ್ದರೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ, ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಏನೇನೂ ಅಲ್ಲ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ನಾನು ಇನ್ನೂ ತುಂಬ ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ. ನಾನು ಅಲ್ಲಿಂದ ಅಂದರೆ ಗದ್ಗೆತೆಯಿಂದ ಆಚೆ ಬಂದಮೇಲೆ ಅಡುಗೆ ಮನೆಯೊಳಗಡೆ ಹೋಗೋಣ ಅಂತ ಹೋದೆ. ಯಾಕಂತಂದರೆ ಅಷ್ಟು ದೊಡ್ಡ ಅಡುಗೆ, ಅಂದರೆ ಕೊಳಗ, ಮುದ್ದೆ, ಪಾಯಸ, ಸಾಂಬಾರಂತೂ ಇಷ್ಟು ದೊಡ್ಡ ಕೊಳಗದಲ್ಲಿ 4 ಕೊಳಗದಲ್ಲಿತ್ತು. ನಾನು ಇಷ್ಟೊಂಥರ ಜನ ಬರ್ತಾರಂತ ಕೇಳಿದೆ. ರಾತ್ರಿಯೂ ಕೂಡ ಇರುತ್ತೆ ಅಂತಂದರು. ನೋಡಿ, ಅಷ್ಟೂ ಜನಕ್ಕೂ ಕೂಡ ಎಷ್ಟು ಗಟ್ಟಿಯಾಗಿ ತರಕಾರಿನ ಹಾಕಿ ಕಾಳುಗಳನ್ನ ಹಾಕಿ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಮನೆಗಳಲ್ಲಿ ಮಾಡೋದಕ್ಕೆ ತರಕಾರಿ ಎಲ್ಲ ಹೊಂಚಿ ಗಟ್ಟಿಗೆ ಮಾಡೋದಿಲ್ಲ. ಅಷ್ಟೂ ಜನಕ್ಕೂ ಕೂಡ ತುಂಬ ಗಟ್ಟಿಯಾಗಿ ಮಾಡಿದರು. ಇದನ್ನು ಕೈ ಆಡಬಾರ್ದು, ಯಾಕೆಂದರೆ ರಾತ್ರಿ ಕೂಡ ಉಪಯೋಗಿಸೋದ್ರಿಂದ ಅದು ಅಳಸೋಗುತ್ತೆ ಅಂತ ಹೇಳಿ ಅವರು ಹಾಗೆ ತೋರಿಸಿದ್ರು ಅಷ್ಟೇ. ನಾನು ಇದನ್ನು ಕ್ಲಿಪ್ ತಗೊಳೋದ್ರೊಳಗಡೆ ಅಲ್ಲಿ ಮುದ್ದೆನೂ ಕೂಡ ರೆಡಿಯಾಗಿತ್ತು. ನೋಡಿ ಬನ್ನಿ, ಇವಾಗ ಬಿಸಿ ಮುದ್ದೆನ ಕಟ್ಟೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಅವರು ನಮ್ಮ ವ್ಲಾಗ್ ಯಾವ ಚಾನಲ್ ಅಕ್ಕ ಅಂತ ಕೇಳಿದ್ರು. ಅವರಿಗೆ ನಮ್ಮ ಚಾನಲ್ ಹೆಸರು ಕೂಡ ಹೇಳಿದೆ. ಅಕ್ಕ, ನಾನು ಇವಾಗಲೇ ಫಾಲೋ ಮಾಡ್ತಾಯಿದ್ದೀನಿ, ಯಾಕಂತಂದರೆ ನಾಳೆ ನಮ್ಮ ಜಾತ್ರೆ ವಿಡಿಯೋನ ನೋಡೋದಕ್ಕೆ ಅಂತ ಅಂದರು. ಅವರೆಲ್ಲರಿಗೂ ಕೂಡ ಮಾತಾಡಿಸ್ಕೊಂಡು ಹಾಗೆ ನಾನು ಮುದ್ದೆ ಕಟ್ಟೋದನ್ನು ಕೂಡ ಕ್ಲಿಪ್ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ನಾದಿನಿ ಹಾಗೆ ನಮ್ಮ ಅತ್ತೆ ಅಲ್ಲಿ ನಿಂತಿದ್ದವರು ಊಟಕ್ಕೆಲ್ಲ ಜನ ಹೊರಟರು ಅಂತ ಹೇಳಿ ಊಟದ ಹತ್ರ ಹೋಗಿರ್ತೀವಿ ಅಂತಂದರು. ನೀವು ಹೋಗಿರ್ರಿ, ನಾನು ಬರ್ತೀನಿ ಅಂತ ಅಂದು ಅಲ್ಲೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಕೆಲವಷ್ಟು ಜನ ಮುಖ ನೋಡ್ತಾ ಇರ್ತಾರೆ. ಅಂದರೆ ಇದು ನನ್ನ ಕೆಲಸ ಅಂತ ನಾನು ತೊಗೊಂಡಿದ್ದೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂತಂದರೆ ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ನಾನು 100% ಕೊಡಲೇಬೇಕು. ಇಲ್ಲಾಂದರೆ ಅದು ಮೋಸ ಮಾಡ್ದಂಗಾಗುತ್ತೆ ಅಲ್ವಾ. ಬನ್ನಿ, ಇವಾಗ ನೋಡಿ ನಮ್ಮೂರು ಹುಡುಗರು ಅಲ್ಲಿಗೂ ಬಂದು ಮಾತಾಡಿಸ್ತಿದ್ರು. ಅಕ್ಕ, ನಮ್ಮದೊಂದು ಕ್ಲಿಪ್ ತೊಗೊಳ್ಳಿ, ನಾವು ವಿರೂಪಾಕ್ಷಪುರದವರು ಅಂತ. ನಮ್ಮೂರು ಅಂದರೆ ನಮಗೆ ಹೆಮ್ಮೆ ಇದ್ದೇ ಇರುತ್ತಲ್ಲ. ನಮ್ಮೂರು ಹುಡುಗರನ್ನೆಲ್ಲ ಮಾತಾಡಿಸ್ಕೊಂಡು ಇವಾಗ ಊಟದ ಹತ್ರ ಬಂದ್ವಿ. ಊಟ ಬಡಿಸೋದಕ್ಕೆ ಶುರು ಮಾಡಿದ್ರು. ನಾನು ಈ ವಿಡಿಯೋ ಮಾಡೋ ಗಲಿಬಿಲಿ ನನಗೆ ಊಟ ಮಾಡೋದಕ್ಕೆ ಆಗಲಿಲ್ಲ. ಯಾಕಂತಂದರೆ ಆಲ್ರೆಡಿ ಅವ್ರು ಬಡಿಸ್ಕೊಂಡು ಹೋಗಿದ್ರು. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳೋದ. ನಮ್ಮನೆಯವ್ರು ಬಂದಿದ್ದರೆ ಸರಿಯಾಗೋದು, ಆದರೆ ನಮ್ಮನೆಯವ್ರಿಗೆ ಕೆಲಸ ಬಂತು ಅಂತ ಹೋದರು. ಅವರು ನಾವು ಊಟ ಮುಗಿಸ್ಕೊಂಡು ಮನೆ ಹತ್ರ ಬಂದಮೇಲೆ ಬಂದರು. ಈ ರೀತಿಯಾಗಿ ಪಾಯಸ, ಹೆಸರು ಕಾಳು, ಮುದ್ದೆ, ಪದಾರ್ಥ ರೆಡಿಯಾಗಿತ್ತು. ಪದಾರ್ಥ ಅಂತೂ ಸಕ್ಕತ್ತಾಗಿತ್ತು. ಈ ಸೆಕೆ ಬಿಸಿಲಲ್ಲಿ ಬಿಸಿ ಮುದ್ದೆನ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಎಲ್ಲದನ್ನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ರು. ಹಾಗೆ ಅಲ್ಲಿ ನಾವು ಸ್ವಾಮೀಜಿಗಳವರ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿ ಇನ್ನೊಂದು ಕಡೆ ಇರ್ತಕ್ಕಂಥ ಊಟಕ್ಕೆ ಬಡಿಸ್ತಾ ಇರ್ತಕ್ಕಂಥ ಹತ್ರ ಹೋದ್ವಿ. ಅಲ್ಲಿ ಸ್ವಾಮೀಜಿಗಳು ಪಾಪ
ಅವರು ಗದ್ಗೆ ಹತ್ರ ಕೂತ್ಕೊಂಡಿಲ್ಲ. ನನಗಂತೂ ಆಶ್ಚರ್ಯನೇ ಆಯಿತು. ನೋಡಿ, ಸ್ವಾಮೀಜಿಗಳವರು ಭಕ್ತಾದಿಗಳು ಊಟ ಮಾಡ್ತಿದ್ರಲ್ಲ, ಅಲ್ಲಿ ನಿಂತ್ಕೊಂಡು ಅವರು ಊಟ ಬಗ್ಗೆ ಯಾವ ರೀತಿ ಬಡಿಸ್ತಾ ಇದ್ದಾರೆ ಅದನ್ನೆಲ್ಲ ಅವರು ನೀಟಾಗಿ ಬೇರೆಯವ್ರಿಗೆ ಹೇಳ್ತಾ ಇದ್ರು. ನನಗಂತೂ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ನನಗೆ ಈಗಲೇ ಅಂತಲೆಲ್ಲ ಯಾವಾಗಲೂ ಕೂಡ ಇಲ್ಲಿ ಗೊಲ್ಲಳ್ಳಿಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳನ್ನ ನೋಡಿದರೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅಂತ ಅನಿಸುತ್ತೆ. ನಾವಿವಾಗ ಮನೆ ಹತ್ರ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಎಲ್ಲೆಲ್ಲವಿ ಅವ್ರಾಗೆ ಕಿತ್ಕೊಳ್ಳೋಣ. ಬಾವಾಗ ಆಮೇಲೆ ಬತ್ತೀಯಾ? ಬಾಯ್. ಅಪ್ಪ, ಏನು ಬಿಸಿಲು, ಏನು ಸೆಕೆ. ಜಾತ್ರೆಲೆಲ್ಲ ಓಡಾಡ್ಕೊಂಡು ವಿಡಿಯೋ ಮಾಡಿಕೊಂಡು ನನ್ನ ಮುಖ ನೋಡಿ ಯಾವ ರೀತಿ ರೆಡ್ ಆಯಿತು. ಮನೆ ಹತ್ರ ಇದ್ದರೆ ಕಪ್ಪು ಕಾಣ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತೆ. ಈ ರೀತಿ ಬಿಸಿಲಿಗೆ ಹೋಗಿ ಬಂದರೆ ಆ ಮುಖ ನೋಡೋದಕ್ಕಾಗೋದೇ ಇಲ್ಲ. ಈ ರೀತಿ ಆಗಿದೆ. ಸದ್ಯಕ್ಕೆ ಪಾರ್ಲರ್ಗೂ ಕೂಡ ಹೋಗಿಲ್ಲ, ಪಾರ್ಲರ್ಗೆ ಹೋಗಿ ಬರಬೇಕು. ನೋಡಿದ್ರಲ್ಲ ಗೊಲ್ಲಳ್ಳಿ ಜಾತ್ರೆ ಅಂದರೆ ಸಿದ್ಧಲಿಂಗೇಶ್ವರನ ತೇರು ಯಾವ ರೀತಿ ಆಯಿತು ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.